ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತು ಬಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ದು ಎಂಬ್ರಾಯ್ಡಿಂಗ್ ಮಿಷಿನ್ ಬಗ್ಗೆ. ಅಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ತುಂಬಾ ಜನಪ್ರಿಯವಾಗಿರುವಂತಹ ಎಂಬ್ರಾಯ್ಡಿಂಗ್ ಮಿಷಿನ್ಗಳ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸುಮಾರು ಜನ ಎಂಬ್ರಾಯ್ಡಿಂಗ್ ಅಂತ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಲೇಡೀಸ್ಗಂತೂ ತುಂಬಾನೇ ಫೇವ್ರೇಟು. ಸೊ ಇತ್ತೀಚೆಗಂತೂ ಅಂದ್ರೆ ಮದುವೆ ಸಮಾರಂಭಗಳಾಗಿರ್ಬೋದು, ಯಾವುದೇ ಒಂದು ಫಂಕ್ಷನ್ ಆಗಲಿ ಎಂಬ್ರಾಯ್ಡಿಂಗ್ ಇಲ್ಲ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಎಂಬ್ರಾಯ್ಡಿಂಗ್ ಇದ್ರೇನೆ ಇವಾಗ ಮುಂದಕ್ಕೆ ಹೋಗ್ತಾ ಇರೋದು ಫಂಕ್ಷನ್. ಸೊ ಎಂಬ್ರಾಯ್ಡಿಂಗ್ ಅಂತ ಅಂದ್ರೆ ಸಾಮಾನ್ಯವಾಗಿ ಉಷಾದಲ್ಲಾಗಿರ್ಬೋದು, ಸೊ ಇನ್ನ ಬೇರೆ ಬೇರೆ ರೀತಿಲಿ ಇರುತ್ತೆ. ಸೊ ಇತ್ತೀಚೆಗಂತೂ ತುಂಬಾ ಟ್ರೆಂಡಿಂಗ್ ಆಗಿ ಓಡ್ತಾ ಇರುವಂತಹ ಯಾವ ಮಿಷಿನ್ಸ್ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಎಂಬ್ರಾಯ್ಡಿಂಗ್ ಅಂದ್ರೆ ಸುಮಾರು ತರ ಇದಾವೆ. ಹ್ಯಾಂಡ್ ವರ್ಕ್ ಆಗಿರ್ಬೋದು, ಹ್ಯಾರಿ ವರ್ಕ್ ಆಗಿರ್ಬೋದು, ಎಂಬ್ರಾಯ್ಡಿಂಗ್ ಮಿಷಿನ್. ಸೊ ಸುಮಾರು ತರ ಇದೆ. ಬಟ್ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಂಡು ಕೊಡ್ತಾ ಇರೋದು ಎಂಬ್ರಾಯ್ಡಿಂಗ್ ಮಿಷಿನ್. ಸೊ ಜನಪ್ರಿಯ ಎಂಬ್ರಾಯ್ಡಿಂಗ್ ಮಿಷಿನ್ ಗಳ ಬಗ್ಗೆ ಒಂದಷ್ಟು ಮಾದರಿ ಹಾಗೆ ಅದರ ಬೆಲೆ ರೈಟ್ನ ಇವತ್ತು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಬನ್ನಿ ಸ್ಟಾರ್ಟ್ ಮಾಡಿ. ಉಷಾ ಎಂಬ್ರಾಯ್ಡರಿ ಕ್ರಾಫ್ಟ್ 550 ಈ ಮಿಷಿನ್. ಇದು ಮೊದಲು ನೋಡಿದ್ರೆ ಈ ಮಿಷಿನ್ ಪ್ಯೂರ್ ಅಲ್ಲಿ ಎಂಬ್ರಾಯ್ಡರಿ ಮಾತ್ರ, ಅಂದ್ರೆ ಇದು ಹೊಲಿಗೆಗೆ ಸೂಕ್ತ ಅಲ್ಲ, ಓನ್ಲಿ ಡಿಸೈನ್ ಹಾಗೆ ಕ್ರಿಯೇಟ್ ಮಾಡೋದಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ. ಆದ್ರೆ ಅಟ್ರಾಕ್ಷನ್ ಅಂದ್ರೆ ಹೊಸ ಊಪ್ ಅಂದ್ರೆ ಒಂದು 7.9x14 ಇಂಚ್ ವರೆಗೂ ಡಿಸೈನ್ ಹಾಕ್ಬೋದು. ತುಂಬಾ ಡಿಸೈನ್ ಕೂಡ ಸುಲಭವಾಗಿ ನೀವು 550 ಉಷಾ ಮಿಷಿನ್ ಅಲ್ಲಿ ಹಾಕೊಳ್ಬಹುದು. ಮಿಷಿನ್ ಗೊತ್ತಾ, ಇದರಲ್ಲಿ ಈಗಾಗಲೇ 180 ಬಿಲ್ಡ್ ಇನ್ ಡಿಸೈನ್ಗಳಿವೆ. ಜೊತೆಗೆ 6 ಡಿಫ್ರೆಂಟ್ ಫಾಂಟ್ಸ್ ಕೂಡ ಇದೆ. ನಿಮಗೆ ಹೆಸರು, ಮಾನೋಗ್ರಾಮ್, ಅಕ್ಷರ ಏನಾದರೂ ಬೇಕಾದ್ರೆ ಡೈರೆಕ್ಟ್ ಆಗಿ ನೀವು ಮಾಡ್ಕೊಳ್ಬಹುದು. ಸ್ಕ್ರೀನ್ ನೋಡಿದ್ರೆ ಫುಲ್ ಕಲರ್ ಟಚ್ ಸ್ಕ್ರೀನ್ ಇದೆ. ಅದರಲ್ಲಿ ರೊಟೆಕ್ಟ್, ರೀಸೈಜು, ಕಂಬೈನು, ಡೂಪ್ಲಿಕೇಟ್ ಎಲ್ಲ ಮಾಡಬಹುದು. ನಾನು ಹೇಳ್ತೀನಿ, ಮೊಬೈಲ್ ಅಲ್ಲಿ ಎಡಿಟ್ ಮಾಡೋ ಫೀಲಿಂಗ್ ಬರುತ್ತೆ ನಿಮಗೆ ಈ ಮಿಷಿನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ. ಸ್ಪೀಡ್ ಕೂಡ ಚೆನ್ನಾಗಿದೆ. 400ರಿಂದ 860 ಸ್ಟಿಚ್ ಪರ್ ಮಿನಿಟ್ ಬರುತ್ತೆ. ಆದ್ರೆ ಫಾಸ್ಟ್ ಆಗಿ ಕೆಲಸ ಮುಗಿಸುತ್ತೆ. ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ USB ಸಪೋರ್ಟು. ನಿಮ್ಮ ಒಂದು ಪೆನ್ ಡ್ರೈವ್ ಕಂಟೆಕ್ಟ್ ಮಾಡಿಕೊಂಡು ಡಿಸೈನ್ ಇಂಪೋರ್ಟ್ ಮಾಡ್ಕೊಳ್ಬಹುದು. ಹಾಗೆ ಎಕ್ಸ್ಟ್ರಾ ಸಾಫ್ಟ್ವೇರ್, ಆಮೇಲೆ ಆರ್ಟಿಸೈಕ್ ಡಿಸೈನ್ ಅಂತ ಹೇಳಿ ಕ್ರಿಯೇಟ್ ಕೂಡ ನೀವು ಮಾಡ್ಕೊಳ್ಬಹುದು. ಫ್ರೀ ಬರುತ್ತೆ. ಓಕೆನಾ, ಇದರಲ್ಲಿ ಡಿಸೈನ್ ಕ್ರಿಯೇಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಮಿಷಿನ್ಗೆ ಕೂಡ ಹಾಕೊಳ್ಬಹುದು. ಕಿಟ್ ಒಳಗೆ ಮಲ್ಟಿಪಲ್ ಊಪ್ಸ್ ಕೊಡ್ತಾರೆ. ಜೊತೆಗೆ ಒಂದು ಎಕ್ಸ್ಟೆನ್ಷನ್ ಟೇಬಲ್ ಕೂಡ ಸಿಗುತ್ತೆ. ಪ್ರೊಫೆಷನಲ್ ಟಚ್ ಕೊಡಕ್ಕೆ ಸೂಪರ್ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ಇದಕ್ಕೆ. ಇನ್ನು ಈ ಪ್ರೈಸ್ ನೀವು ನೋಡೋದಾದ್ರೆ, ಈಗ ಬೆಲೆಯ ವಿಷಯಕ್ಕೆ ನಾವು ಬರೋಣ. ಸ್ವಲ್ಪ ಕಾಸ್ಟ್ಲಿ ಇದೆ. ಉಷಾ ಅಧಿಕೃತ ವೆಬ್ಸೈಟ್ ಅಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಇದೆ. ಕೆಲವೊಂದು ಸ್ಟೋರ್ಗಳಲ್ಲಿ ಡಿಸ್ಕೌಂಟ್ ಹೋಗಿ ನಿಮಗೆ 1,60,000 ಒಳಗೂ ಕೂಡ ನಿಮಗೆ ಸಿಗಬಹುದು. ಆದ್ರೆ ಇದು ನಾರ್ಮಲ್ ಹೋಮ್ ಯೂಸ್ಗಿಂತ ಬಿಸ್ನೆಸ್ ಪರ್ಪಸ್, ಬ್ಯೂಟಿಕ್ ಅಥವಾ ಪ್ರೊಫೆಷನಲ್ ಎಂಬ್ರಾಯ್ಡರಿ ಮಾಡೋರಿಗೆ ತುಂಬಾನೇ ಸೂಕ್ತ. ಒನ್ ಟೈಮ್ ಇನ್ವೆಸ್ಟ್ ಮಾಡಿ ನೀವು ಡಿಸೈನ್ ಆರ್ಡರ್ ತಗೊಳ್ಳಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಉಷಾ 550 ಈ ಬಗ್ಗೆ ಒಂದು ಶಾರ್ಟ್ ರಿವ್ಯೂ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಪ್ರೊಫೆಷನಲ್ ಎಂಬ್ರಾಯ್ಡರಿ ಇಂಟ್ರೆಸ್ಟ್ ಇದ್ರೆ ಈ ಒಂದು ಮಿಷಿನ್ ಐಡೆಂಟಿಫೈ ಮಾಡ್ಬೋದು. ಡೆಫಿನೆಟ್ಲಿ ಆಗಿ ಕನ್ಸಿಡರ್ನ ಮಾಡ್ಬೋದು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಉಷಾ 450 ಈ ಮಿಷಿನ್ನ ತೋರಿಸ್ತಾ ಇದ್ದೀನಿ. ಇದರ ಸ್ಪೀಡ್ ಬಂದ್ಬಿಟ್ಟು ನಿಮಗೆ 400ರಿಂದ 860 ಸ್ಟಿಚ್ ಪರ್ ಮಿನಿಟ್ ಇರುತ್ತೆ. ಸೇಮ್ ಟು ಸೇಮೇ ಇರುತ್ತೆ. ನಿಮಗೆ ಇದು ಬಂದ್ಬಿಟ್ಟು ಎಂಬ್ರಾಯ್ಡರಿ ಏರಿಯಾ ಬಂದ್ಬಿಟ್ಟು 200x280 mm ಬರುತ್ತೆ. ಬೋಟಿಕ್ ಸೈಜು ಬಿಗ್ ಎನಫ್, ಹಾಗೆ ಮೀಡಿಯಂ ಫಾರ್ ಲಾರ್ಜ್ ಡಿಸೈನ್ಗೂ ಸೂಟ್ ಆಗುತ್ತೆ. ಹಾಗೆ ಈ ಮಿಷಿನ್ ಕೂಡ ಬರೀ ಎಂಬ್ರಾಯ್ಡರಿಂಗಿಗೆ ಮಾತ್ರನೇ ಸೂಕ್ತ, ಹೊಲಿಗೆಗೆ ಇದು ಸೂಕ್ತ ಅಲ್ಲ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 160 ಬಿಲ್ಟ್ ಇನ್ ಡಿಸೈನ್ಸ್ ಇರುತ್ತೆ. ಜೊತೆಗೆ 6 ಫಾಂಟ್ಸ್ ಕೂಡ ಇರುತ್ತೆ. 6 ಫಾಂಟ್ಸ್ ನಿಮಗೆ ಕೊಡ್ತಾರೆ. ಅಂದ್ರೆ ಹೆಸರು, ಮೊನೋಗ್ರಾಮ್ ಏನೇ ಬೇಕಾದ್ರೂ ಡೈರೆಕ್ಟ್ ಆಗಿ ಹಾಕೊಳ್ಬಹುದು. ಸ್ಕ್ರೀನ್ ನೋಡಿದ್ರೆ ಫುಲ್ ಕಲರ್ ಟಚ್ ಸ್ಕ್ರೀನ್ ಇದೆ. ಆದ್ರೆ ಇದರಲ್ಲಿ ನೀವು ರೊಟೇಟ್ ಮಾಡ್ಕೊಳ್ಬಹುದು, ರೀಸೈಸ್ ಮಾಡ್ಬೋದು, ಕಾಪಿ ಪೇಸ್ಟ್ ಮಾಡ್ಬೋದು. ತುಂಬಾನೇ ಈಸಿ ಇರುತ್ತೆ. ಇನ್ನು ಇದರ ಸ್ಪೀಡ್ ಕೂಡ ಚೆನ್ನಾಗಿದೆ. ಸೇಮ್ ಟು ಸೇಮ್ ಅದ್ರ ತರನೇ ಬರುತ್ತೆ. 400ರಿಂದ 860 ಸ್ಟಿಚ್ ಪರ್ ಮಿನಿಟ್ ಬರುತ್ತೆ. ಕೆಲಸ ಕೂಡ ತುಂಬಾ ಬೇಗನೆ ಮುಗಿಯುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ USB ಸಪೋರ್ಟ್ ಇದೆ. ಪೆನ್ ಡ್ರೈವ್ ಹಾಕಿ ನಿಮ್ಮ ಡಿಸೈನ್ ಇಂಪೋರ್ಟ್ ಮಾಡ್ಕೊಳ್ಬಹುದು. ಜೊತೆಗೆ ಸಾಫ್ಟ್ವೇರ್ ಕೂಡ ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಅದರಲ್ಲಿ ನೀವು ಡಿಸೈನ್ ಕ್ರಿಯೇಟ್ ಮಾಡಿ ಮಿಷಿನ್ಗೆ ಕೂಡ ಹಾಕೊಳ್ಬಹುದು. ಇನ್ನು ಊಪು ಗಾತ್ರ ಬಂದ್ಬಿಟ್ಟು ನಿಮಗೆ 200x280 mm ಅಂದ್ರೆ ಮಧ್ಯಮ ದೊಡ್ಡ ಸೈಜ್ ಕೂಡ ಮಾಡ್ಕೊಳ್ಬಹುದು. ಸ್ವಲ್ಪ ಚಿಕ್ಕದ್ ಬರುತ್ತೆ. 550 ಈಗಿಂತ ಈ ಒಂದು ಮಿಷಿನ್ ಸ್ವಲ್ಪ ಚಿಕ್ಕದ್ ಬರುತ್ತೆ. ನೀವು ಒಂದು 2 ಸಲ ನೀವು ಬ್ಯಾಕ್ನ ಹಾಕೊಳ್ಬೇಕಾಗುತ್ತೆ. ಇದಂತೂ ಸ್ವಲ್ಪ 450 ಇಲ್ಲಿ ಸ್ವಲ್ಪ ಕಷ್ಟ, ಅಂದ್ರೆ ನಿಮ್ಗೆ 2 ಸಲ ಹಾಕೊಳ್ಬೇಕಾಗುತ್ತೆ. ಸೊ ಇದು ನಿಮ್ಗೆ ಈಸಿಯಾಗಿ ಕೆಲಸ ಕೂಡ ನಿಮಗೆ ಮುಗುತ್ತೆ. ಇನ್ನು ಆಟೋ ಥ್ರೆಡ್ ಕಟರ್ ಇರುತ್ತೆ, ಬಾಬಿನ್ ಸೆನ್ಸರ್ ಇರುತ್ತೆ, ನೀಡಲ್ ಥ್ರೆಡರ್ ಇರುತ್ತೆ. ಇವೆಲ್ಲ ಫ್ಯೂಚರ್ ಆಲ್ರೆಡಿ ಬಿಲ್ಟ್ ಇನ್ ಇದೆ ನಿಮಗೆ. ಸೊ ಈಸಿಯಾಗಿ ನೀವು ಆರಾಮಾಗಿ ಕೆಲಸ ಕೂಡ ಮಾಡ್ಕೊಳ್ಬಹುದು. ಪ್ರೈಸ್ ಮ್ಯಾಟರ್ಗೆ ಬರೋದಾದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ. ಮಾರ್ಕೆಟಲ್ಲಿ ನಿಮಗೆ ಸುಮಾರು 1.5 ಲಕ್ಷಕ್ಕೆ ಸಿಗ್ತಾ ಇದೆ. ನೀವು ಇದು ಬಂದ್ಬಿಟ್ಟು ನೀವು ಬಿಸ್ನೆಸ್ ಪರ್ಪಸ್ಸು, ಬೋಟಿಕ್ಕು, ಓನರ್ಸು, ಪ್ರೊಫೆಷನಲ್ ಎಂಬ್ರಾಯ್ಡರ್ಸು ಇವರಿಂದ ಸೂಪರ್ ಆಯ್ಕೆ ನಿಮಗೆ. ಇದಕ್ಕೆ ನೀವು ಸೂಪರ್ ಆಗಿ ಆಯ್ಕೆನ ಮಾಡ್ಕೊಳ್ಬಹುದು. ಹೋಮ್ ಯೂಸ್ ಬೇಕಾದರೂ ಸಿಂಪಲ್ ಮಿಷಿನ್ ಕೂಡ ಸಿಗುತ್ತೆ ನಿಮಗೆ. ಇದನ್ನ ಹೋಮ್ ಯೂಸ್ ಕೂಡ ಮಾಡ್ಕೊಳ್ಬಹುದು. ಬಟ್ ಜಾಸ್ತಿ ಬಿಸ್ನೆಸ್ಗೆ ಯೂಸ್ ಮಾಡ್ತಾರೆ, ಬೋಟಿಕ್ಗಳಿಗೆ ಯೂಸ್ ಮಾಡ್ತಾರೆ. ಹಾಗಾಗಿ ನೀವು ಆರಾಮಾಗಿ ಯೂಸ್ನ ಮಾಡ್ಕೊಳ್ಬಹುದು.
ಇನ್ನು ಇದು ಬಂದ್ಬಿಟ್ಟು ನಿಮಗೆ ಉಷಾ ಜಾನಮಿ 120 ಮಿಷಿನು. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕಂಪ್ಯೂಟರೈಸೆಡ್ ಟೇವಿಂಗ್ ಮಿಷಿನ್ ಅಷ್ಟೇನೆ. ಇದರಲ್ಲಿ ಯಾವುದೇ ತರ ಎಂಬ್ರಾಯ್ಡಿಂಗ್ ಸ್ಪೆಷಲ್ ಆಗಲ್ಲ. ನಾನು ಆವಾಗಲೇ ತೋರಿಸಿದ್ನಲ್ವಾ 550 450 ಗಿಂತ ಇದು ತುಂಬಾನೇ ಕಮ್ಮಿ. ಆ ತರ ವರ್ಕ್ ಇದರಲ್ಲಿ ಬರೋದಿಲ್ಲ. ಇನ್ನು ನಿಮಗೆ ಉಭಯ ಡಿಸೈನ್ಗಳು ಕೂಡ ಸಿಗುತ್ತೆ. 120 ಬಿಲ್ಟ್ ಡಿಸೈನ್ಗೆ ಸಿಗುತ್ತೆ ಲೆಕ್ಕ, ಜೊತೆಗೆ ಮತ್ತೆ ನಿಮಗೆ 7 ಬಟನ್ ಹೋಲ್ ಕೂಡ ಇದರಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಇನ್ನು LCD ಸ್ಕ್ರೀನ್ ಡಿಸೈನ್ ಸೆಲೆಕ್ಟ್, ಮೀರಿಯಡ್, ಎಡಿಟಿಂಗ್ ಎಲ್ಲವೂ ಸ್ಕ್ರೀನ್ ನಲ್ಲಿಯೇ ಮಾಡ್ಕೊಳ್ಬಹುದು. ಸ್ಟಿಚಿಂಗ್ ಪ್ಯಾಟರ್ನ್ಗಳು ಓವರ್ಲೇ ಮಾಡಿ ಡಿಸೈನ್ ನ ಬೇಕಾದ್ರೂ ಮಾಡ್ಕೊಳ್ಬಹುದು. ಅಂದ್ರೆ ನಿಮಗೆ ಫಂಕ್ಷನ್ ಸಹ ಲಭ್ಯ ಇರುತ್ತೆ. ಇನ್ನು ಇದರ ಸ್ಟ್ಯಾಂಡರ್ಡ್ ವಿಡ್ತ್ ಹೇಳೋದಾದ್ರೆ 7mm ಸ್ಟಿಚ್, ವಿಡ್ತ್ ಬಂದ್ಬಿಟ್ಟು ನಿಮಗೆ 5mm ಸ್ಟಿಚ್ ಲೆಂತ್ ಬರುತ್ತೆ. ಹಾಗೆ ಹೋಮ್ ಸೇವಿಂಗ್ಸ್ ಗಾಗಿ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇನ್ನು ಮ್ಯಾನ್ಯುಯಲ್ ಟೆನ್ಷನ್ ಕಂಟ್ರೋಲ್, 1 ಹ್ಯಾಂಡ್ ನೀಡಲ್ಲು, ಥ್ರೆಡ್ಡರು, ಆಟೋಮೆಟಿಕ್ ಥ್ರೆಡ್ ಕಟರು, ಸ್ಪೀಡ್ ಸ್ಲೈಡರು, ಆಮೇಲೆ ಸ್ಟಾರ್ಟ್ ಸ್ಟಾಪ್ ಬಟನ್ ಆಲ್ ಎಲ್ಲಾನು ಇದರಲ್ಲಿ ಇರುತ್ತೆ. ನೀವು ಅಂದ್ರೆ ನಿಮ್ಮ ಸ್ವಂತ ಡಿಸೈನ್ಸ್ ನ ಸೀಕ್ವೆನ್ಸ್ ಆಗಿ ಎಡಿಟ್ ನ ಮಾಡ್ಕೊಳ್ಬಹುದು. ಫೀಚರ್ ಬಂದ್ಬಿಟ್ಟು ನಿಮ್ಗೆ ಎಕ್ಸ್ಟೆನ್ಷನ್ ಟೇಬಲ್ ಸಿಕ್ಕೇ ಸಿಗುತ್ತೆ. ಇದಕ್ಕೆ ಲಾರ್ಜ್ ಪ್ರಾಜೆಕ್ಟ್ ಸಪೋರ್ಟ್ ಕೂಡ ಮಾಡ್ಕೊಳ್ಬಹುದು. ನಿಮ್ಗೆ ಸರಳವಾಗಿ ಹೇಳ್ಬೇಕು ಅಂತ ಅನ್ನೋದಾದ್ರೆ ಸಿಂಪಲ್ ಆಗಿ ಲೈನ್ಸ್ ಡಿಸೈನ್ಸ್ ಎಲ್ಲ ಬರುತ್ತಲ್ವಾ, ಅದನ್ನ ಆರಾಮಾಗಿ ಹಾಕೊಳ್ಬಹುದು. ಇಲ್ಲಿ ಏನ್ ಫಂಕ್ಷನ್ಸ್ ಕಾಣಿಸ್ತಾ ಇದೆ, ಇಲ್ಲಿ ಲೈನ್ ತರ ಕಾಣಿಸ್ತಿಲ್ಲ ಮಿಷಿನ್ ಮೇಲೆ. ಸೊ ಇದ್ರಲ್ಲಿ ಬರೋ ಸ್ಟಿಚಸ್ ಎಲ್ಲ ಇದ್ರಲ್ಲಿ ಬರುತ್ತೆ. ನೀವು ಆರಾಮಾಗಿ ಇದನ್ನ ಹಾಕೊಟ್ಬಿಟ್ಟು ಒಂದು 250ಗೆ ಡಿಸೈನ್ ನ ಮಾಡ್ಕೊಳ್ಬಹುದು. ಕಸ್ಟಮರ್ಗೆ 250 300ಗೆ ಆರಾಮಾಗಿ ನೀವು ಡಿಸೈನ್ ನ ಹಾಕೊಳ್ಬಹುದು. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ನೀವು ಕಲಿಬೇಕಾದ್ರೆ. ಇದರಲ್ಲಂತೂ 120 ಮಿಷಿನ್ ಅಲ್ಲಿ ನೀವು ದಿನಕ್ಕೊಂದು 5ರಿಂದ 6 ಹಾಕ್ಬಹುದು. ಸಿಂಪಲ್ ಡಿಸೈನ್ 250 ತಗೊಂಡ್ರು ನೀವು ಆರಾಮಾಗಿ ಮನೇಲೆ ಕುತ್ಕೊಂಡು 1200 1500ವರೆಗೂ ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಬಹುದು. ತುಂಬಾ ಈಸಿ ಇರುತ್ತೆ ಇದು. ಇನ್ನು ಮಾರ್ಕೆಟ್ ಅಲ್ಲಿ ಪ್ರೈಸ್ ನೋಡೋದಾದ್ರೆ ನೀವು ಇದ್ರದ್ದು ನಿಮ್ಗೆ 66,000 ರೂಪಾಯಿ ಸಿಗ್ತಾ ಇದೆ ಇದು ಬಂದ್ಬಿಟ್ಟು. ಆಮೇಲೆ ನಿಮ್ಗೆ ಇಲ್ಲಿ ಲೋಕಲ್ ಅಲ್ಲೆಲ್ಲ ನಿಮ್ಗೆ ಒಂದು 60ಗೆಲ್ಲ ಸಿಗ್ತಾ ಇದೆ, 55ಗೆಲ್ಲ ಸಿಗುತ್ತೆ. ಸೊ ಬಿಕಾಸ್ ಏನಂದ್ರೆ ಇದು ಆ ಎಂಬ್ರಾಯ್ಡಿಂಗಿಂತ ಆ ತರ ಎಂಬ್ರಾಯ್ಡಿಂಗ್ ಇದರಲ್ಲಿ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ರೇಟ್ ಕಮ್ಮಿ. ಇನ್ನು 250ಗೆ ಹಾಕೊಡೋ ಲೈನ್ಸ್ ಇದೆಯಲ್ವ, ಇಲ್ಲಿ ಪಕ್ಕದಲ್ಲಿ ಫಂಕ್ಷನ್ಸ್ ಕಾಣಿಸ್ತಾ ಇದೆ ನೋಡಿ. ಸೊ ಈ ತರ ನೀವು ಆರಾಮಾಗಿ ಹಾಕೊಟ್ಬಿಟ್ಟು ನೀವು ದುಡ್ಡನ್ನ ಮಾಡ್ಕೊಳ್ಬಹುದು. ಸೊ ನೋಡಿದ್ರಲ್ವಾ, ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೀನಿ. ಸೊ ಮಾರ್ಕೆಟ್ ಅಲ್ಲಿ ಇದಂತೂ ತುಂಬಾ ಬ್ರ್ಯಾಂಡ್ ಆಗಿ ಓಡ್ತಾ ಇರುವಂತದ್ದು. ಸೊ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.